ಬೆಂಗಳೂರಿನ ಕೋಗಿಲು ಕದನ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇದೊಂದು ಅಕ್ರಮ ತೆರವು ಅಷ್ಟೇ ಅಂತ ರಾಜ್ಯ ಸರ್ಕಾರ ಎಷ್ಟು ಹೇಳ್ತಾ ಇದ್ರು ಕೂಡ ಕೇರಳದವರು ಬಿಡ್ತಾ ಇಲ್ಲ. ಕೇರಳ ಮುಖ್ಯಮಂತ್ರಿ ಆಯ್ತು, ಸಂಸದ ಆಯ್ತು, ಈಗ ಕೇರಳ ಶಾಸಕರ ನಿಯೋಗ ಕೂಡ ರಾಜ್ಯದ ಬೆಂಗಳೂರಿನ ಈ ಕೋಗಿಲು ಹತ್ರ ಬಂದು ಅಲ್ಲಿರುವಂತ ಯಾರು ನಿರಾಶ್ರಿತರಾಗಿದ್ದಾರೆ ಅವ್ರಗಳನ್ನೆಲ್ಲ ಮಾತಾಡಿಸೋದು, ಸರ್ಕಾರಕ್ಕೆ ಚಾಟಿ ಬೀಸೋದು, ಈ ತರನಾದಂತಹ ಮಾತುಗಳಾಡುವಂಥದ್ದನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನ ಹೈಕಮಾಂಡ್ ಬೇರೆ ಇದಕ್ಕೆ ಬಹಳ ಕಳವಳವನ್ನ ವ್ಯಕ್ತಪಡಿಸಿ ಅವರಿಗೆಲ್ಲ ಪುನರ್ವಸತಿ ಕಲ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಹೌದು ಅಲ್ಲಿರುವಂತವರಿಗೆ ಒಂದು ಪುನರ್ವಸತಿ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ ಅನ್ನುವಂಥ ತಿಳಿದು ಬರ್ತಾ ಇದೆ. ಜಮೀರ್ ಅಹಮದ್ ಖಾನ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಒಂದು ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ನಿರಾಶ್ರಿತರ ಪೈಕಿ ಅಥವಾ ಅಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಂತರ ಪೈಕಿ ಬಹುತೇಕರು ಮುಸ್ಲಿಮರಾಗಿದ್ದಂತ ಕಾರಣಕ್ಕಾಗಿ ಈಗ ಇದು ಧರ್ಮದ ರೀತಿಯಾಗಿನೂ ಕೂಡ ಕೆಲ ತಿರುವುಗಳನ್ನ ಪಡಿತಾ ಇದೆ. ಹೌದಪ್ಪ, ಅಲ್ಲಿ ಇರುವಂತವ್ರು ಮುಸ್ಲಿಮರು ಅನ್ನುವಂಥ ಕಾರಣಕ್ಕಾಗಿ ನಿಮ್ಗೆ ಇಷ್ಟೊಂದು ಕನಿಕರ ಬಂದು ಪುನರ್ವಸತಿ ಮತ್ತೊಂದು ಮಾತಾಡ್ತಾ ಇದ್ದೀರಲ್ಲ. ಈ ಹಿಂದೆಯಿಂದನೂ ಕೂಡ ಬೆಂಗಳೂರಿನಲ್ಲಿ ಈ ತರದ್ ಎಷ್ಟು ತೆರವಾಗಿದೆ, ಎಷ್ಟು ಸಾವಿರಾರು ಕುಟುಂಬಗಳನ್ನ ನೀವು ಹೊರಗಾಕಿದ್ದೀರಾ, ಅವಾಗ ಯಾಕೆ ನಿಮಗೆ ಕನಿಕರ ಬಂದಿಲ್ಲ ಅನ್ನೋ ವಿಚಾರವನ್ನ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಕೋಗಿಲು ಕದನ ಯಾವ ಕಡೆಗೆ ಹೋಗ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕನಿಕರ ಇಲ್ಲದಂತ ಜನ ವಿರೋಧಿ ಸರ್ಕಾರ ಕಳೆದ 15ರಿಂದ 20 ವರ್ಷಗಳ ಕಾಲ ಏನೋ ಖಾಲಿ ಜಾಗ ಇದೆ, ಗೋಮಾಳ ಜಾಗ, ಗೌರ್ಮೆಂಟ್ ಜಾಗ, ಇಲ್ಲೇನೋ ಒಂದು ಕಟ್ಟಡ ಕಟ್ಕೊಂಡು ಏನೋ ಒಂದು ಮಾಡ್ಕೊಂಡು ಇರ್ತಾ ಇದ್ರು. 20ನೇ ತಾರೀಕು ಸಡನ್ ಆಗಿ ಅರೌಂಡ್ 200 ಹೌಸಸ್ ವೇರ್ ಮನೆಗಳು ಕೆಡವವ್ರೆ, ನಿರಾಶ್ರಿತರಿಗೆ ಆಶ್ರಯ ಬೇಕು. If it had illegal constructions, how they got electricity, they got ration card, voter card, Aadhaar card and water facility. ಕೇರಳ ಮುಖ್ಯಮಂತ್ರಿ ಜ್ಞಾನೋದಯವಾಗಿದೆ ಇವತ್ತು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಬಂದ್ರೇನ್ರಿ, ನಿಮಗೆ ಗೊತ್ತಿಲ್ಲ ಇಲ್ಲಿ 300 ಜನ ಬಡವರು ಸತ್ತಿದ್ದಾರೆ ಅಂತ. ಬೆಂಗಳೂರಿನ ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ಸದ್ಯ ರಾಷ್ಟ್ರ ರಾಜಕಾರಣದ ಕದನವಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ನಿನ್ನೆಯಿಂದ ಈ ವಿಚಾರಕ್ಕೆ ಎಂಟ್ರಿ ಕೊಡುತ್ತಿರುವ ಕೇರಳ ಸರ್ಕಾರ ಹಂತ ಹಂತವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸೋ ಕೆಲಸ ಮಾಡ್ತಿದೆ. ರಾಜ್ಯಕ್ಕೆ ಬಂದು ಸಂತ್ರಸ್ತರ ಅಳಲು ಆಲಿಸುತ್ತಿದೆ. ಮತ್ತೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಮಾತ್ರ ತಮ್ಮದು ಕಾನೂನಾತ್ಮಕ ಕ್ರಮ ಅಂತ ಸಮಜಾಯಿಷಿ ಕೊಡ್ತಿದೆ. ಇಲ್ಲಿಗಲ್ ಆಗಿ ಅವರು ವಾಸ ಮಾಡ್ತಾ ಇದ್ರು. ಬಹಳ ಸತಿ ಮಾಮ ಕೃಷ್ಣಬೈರೇಗೌಡರು 3-4 ನೋಟಿಸು ಕೊಟ್ಟಿದ್ದಾರೆ. 3-4 ನೋಟಿಸ್ಗೂ ರಿಪ್ಲೈ ಕೊಟ್ಟಿಲ್ಲ. ಇವ್ರು ಮನೆ ಕಟ್ಕೊಡ್ಬೇಕಂತ ತೀರ್ಮಾನ ಕೃಷ್ಣಬೈರೇಗೌಡರು ತಗೊಂಡಿದ್ರು. ಇವರು ಯಾರು ಹೋಗಕ್ಕೆ ತಯಾರಿಲ್ಲ. ವಿಷಯ ಇಷ್ಟೇ, ಕೋಗಿಲು ಲೇಔಟ್ ಬಳಿ ಅನೇಕ ಮಂದಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ರು. ಹೀಗೆ ತಲೆ ಎತ್ತಿದ 200ಕ್ಕೂ ಹೆಚ್ಚು ಮನೆಗಳನ್ನ ರಾಜ್ಯ ಸರ್ಕಾರ ನೆಲಸಮಗೊಳಿಸಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದ್ರು. ಬಳಿಕ ಕೇರಳದ ಸಿಪಿಐಎಂ ರಾಜ್ಯಸಭಾ ಸದಸ್ಯರೊಬ್ಬರು ನಿನ್ನೆ ರಾಜ್ಯಕ್ಕೆ ಬಂದಿದ್ರು. ಈ ಮೂಲಕ ಕೇರಳ ಹಾಗೂ ಕರ್ನಾಟಕದ ನಡುವಿನ ರಾಜಕೀಯ ಕದನಕ್ಕೆ ಮುನ್ನುಡಿ ಬರೆದಿದ್ರು. ಇವತ್ತು ಕೂಡ ಕೇರಳದ ಶಾಸಕ ಕೆಟಿ ಜಲೀಲ್ ಕೋಗಿಲು ಲೇಔಟ್ಗೆ ಬಂದಿದ್ರು. ಅಲ್ಪಸಂಖ್ಯಾತರ ಮೇಲಿನ ದಾಳಿ ಎನ್ನುತ್ತಲೇ ಮುಸ್ಲಿಮರ ಜೊತೆಗೆ ಚರ್ಚೆ ಮಾಡಿದ್ರು. ಕೋಗಿಲು ಲೇಔಟ್ ಭೇಟಿ ವೇಳೆ ಕೇರಳದ ಶಾಸಕ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಕ್ರಮ ಮನೆಗಳ ತೆರವು ಅಂತಿದೆ. ಹಾಗಿದ್ರೆ ಇವರಿಗೆಲ್ಲ ವಿದ್ಯುತ್, ರೇಷನ್ ಕಾರ್ಡ್, ಜಲಸಂಪರ್ಕ ಕಲ್ಪಿಸಿದ್ಯಾಕೆ ಅನ್ನೋ ವ್ಯಾಲಿಡ್ ಪ್ರಶ್ನೆಯನ್ನ ಕರ್ನಾಟಕ ಸರ್ಕಾರದ ಮುಂದಿಟ್ಟಿದ್ದಾರೆ. Around 200 houses were demolished, totally demolished. Even the students have not permitted to take their textbook. They are the students. They are not permitted to take even their textbook. If it had illegal constructions, how they got electricity, they got ration card, voter card, Aadhaar card and water facility. If all these are illegal constructions, how and why it happens? ಇಷ್ಟು ಮಾತ್ರವಲ್ಲ, ಸಿಎಂ ಇಬ್ರಾಹಿಂ ನೇತೃತ್ವದ ತಂಡ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ತೆರವು ಬಳಿಕ ಏನು ಸವಲತ್ತು ನೀಡಿದ್ದಾರೆಂದು ಮಾಹಿತಿ ಸಂಗ್ರಹಿಸಿದ್ರು. ಈ ವೇಳೆ ಮಾತನಾಡಿದ ಇಬ್ರಾಹಿಂ, ಎಲೆಕ್ಷನ್ನಲ್ಲಿ ವೋಟ್ ಬೇಕು, ಮುಸ್ಲಿಮರು ಬೇಡವಾ ಅಂತ ಪ್ರಶ್ನಿಸಿದ್ದಾರೆ.
ಮುಸ್ಲಿಮ್ಸು ಹಿಂದುಳಿದವ್ರೆಲ್ಲ ಒಂದಾಗಿ ಬಂದಿದೀವಿ ಇಲ್ಲಿ. ಬರ್ದೇ ಇದ್ರೆ ನಾಡ್ದ್ರಿಂದ ನಾವು ಇಲ್ಲಿ ಚಳವಳಿ ಶುರು ಮಾಡ್ತೀವಿ. ಇಲ್ಲಿ ಯಾರಾದ್ರೂ ಬಂದು ಮುಟ್ಟಿದ್ರೆ ನಮ್ಮ ಹೆಣ ಫಸ್ಟ್ ಹೋಗ್ಬೇಕಾಗತ್ತೆ ಇಲ್ಲಿಂದ. ಕೇರಳ ಮುಖ್ಯಮಂತ್ರಿ ಜ್ಞಾನೋದಯವಾಗಿದೆ ಇವತ್ತು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಬಂದ್ರೇನ್ರಿ, ನಿಮಗೆ ಗೊತ್ತಿಲ್ಲ ಇಲ್ಲಿ 300 ಜನ ಬಡವರು ಸತ್ತಿದ್ದಾರೆ ಅಂತ. ಇಲ್ಲೇ ಕೃಷ್ಣ ಬೈರೇಗೌಡ ಅವನಲ್ಲ, ಗುಂಡು ಬೈರೇಗೌಡನ ಮಗ, ಇವ್ರ ಹತ್ರ ಓಟ್ ತಗೊಂಡಾಗ ನಿನಗೆ ಗೊತ್ತಿರ್ಲಿಲ್ಲನಪ್ಪ. ಇವರೆಲ್ಲ ನಿನಗೆ ಓಟ್ ಹಾಕಿ ಗೆಲ್ಸಿಲ್ವೇನ್ರಯ್ಯ? ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಕಳವಳ ವ್ಯಕ್ತಪಡಿಸಿದೆ. ಮನೆಗಳ ತೆರವಿನ ಬಗ್ಗೆ ಮಾಹಿತಿ ಪಡೆದಿದೆ. ಸಿಎಂ ಡಿಸಿಎಂ ಜೊತೆ ಕೆಸಿ ವೇಣುಗೋಪಾಲ್ ಚರ್ಚಿಸಿದ್ದು ಸಂತ್ರಸ್ತರಿಗೆ ಪರಿಹಾರ ಮತ್ತು ಪುನರ್ವಸತಿಯ ಬಗ್ಗೆ ಭರವಸೆಯ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನ ಕೋಗಿಲು ಗ್ರಾಮದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣಗಳನ್ನ ತೆರವು ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಜೊತೆ ಮಾತನಾಡಿದ್ದೇನೆ. ಇಂತಹ ಕ್ರಮಗಳನ್ನ ಎಚ್ಚರಿಕೆಯಿಂದ, ಸೂಕ್ಷ್ಮತೆ ಮತ್ತು ಸಹಾನುಭೂತಿಯಿಂದ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಿತ್ತು. ಎಐಸಿಸಿ ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಸಂತ್ರಸ್ತರಿಗೆ ಪರಿಹಾರ ಮತ್ತು ಪುನರ್ವಸತಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಪರಿಹಾರದ ಭರವಸೆ ನೀಡಿದ್ದಾರೆ. ಕೆಸಿ ವೇಣುಗೋಪಾಲ್ ಎಂಟ್ರಿಗೆ ಬಿಜೆಪಿ ಅಪಸ್ವರ ಎತ್ತಿದೆ. ಪಕ್ಷದ ವಿಚಾರಕ್ಕೆ ಮೂಗು ತೂರಿಸಬೇಕು, ಸರ್ಕಾರದ ಬಗ್ಗೆ ಯಾಕೆ ಮಧ್ಯಪ್ರವೇಶ ಮಾಡ್ತಾರೆ ಎಂಬ ಪ್ರಶ್ನೆ ಎತ್ತಿದೆ. ಅವರೇನು ಸೂಪರ್ ಸಿಎಂ ಅಂತಲೂ ಕುಹಕವಾಡಿದೆ. ಆದ್ರೆ ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆ, ನಾವು ಸಲಹೆ ಪಡೀತೀವಿ ಅಂತಿದ್ದಾರೆ. ಅವ್ರನ್ನು ಬಯಲಿಗೆ ಎಳೆದು ಅದ್ರ ಮೇಲೆ ಅದಕ್ಕೆ ಉತ್ತರವನ್ನು ರಿಯಾಕ್ಷನ್ ಬಹಳ ಸ್ಟ್ರಾಂಗ್ ಆಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಸಂತೋಷ್ ಲಾಡ್ ಅವರು ಬಹಳ ತೀವ್ರವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಇವತ್ತೇನು ವೇಣುಗೋಪಾಲ್ ಅವರು ನಮ್ಗೆ ಅಡ್ವೈಸ್ ಮಾಡಿದ್ದಾರೆ. ಎಲ್ಲ ತರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ ಬಿಜೆಪಿ ಇನ್ಚಾರ್ಜು, ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ? ಮತ್ತೊಂದ್ ಕಡೆ ಬಿಜೆಪಿ ನಾಯಕರು ಆತ್ಮಸಾಕ್ಷಿ ಇಲ್ಲದ ಸರ್ಕಾರ ಅಂತ ಬೆಂಕಿ ಹೊಗಳಿದ್ದಾರೆ. ದಪ್ಪ ಚರ್ಮದ ಯಾವ ಸೂಕ್ಷ್ಮತೆ, ಯಾವ ನೈತಿಕತೆ, ಮೌಲ್ಯ ಯಾವುದು ಇಲ್ಲದೆ, ಆತ್ಮಸಾಕ್ಷಿ ಇಲ್ಲದೆ ಎಲ್ಲವನ್ನು ಮಾರ್ಕೊಂಡು ಆಡಳಿತ ಮಾಡ್ತಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರ ಅನ್ನೋಂಥದ್ದು ಈ ಸ್ಪಷ್ಟವಾಗಿ ಪ್ರತಿದಿನ ಇವರು ಜಪ ಮಾಡ್ತಾರೆ. ಆ ಪಕ್ಷ ಆಡಳಿತದಲ್ಲಿದೆ, ಅವ್ರನ್ನೇ ಕೇಳಬೇಕಾಗಿರೋದು ಅತಿ ಅವಶ್ಯ. ಆದರೆ ಇಷ್ಟಂತೂ ನಿಜ, ನೀನು ಕಾನೂನಾತ್ಮಕವಾಗಿ ಮುಂದುವರಿದ್ರೆ ಒಳ್ಳೆಯದು. ಕಾನೂನು ದೃಷ್ಟಿಯಲ್ಲಿ ಎಲ್ಲ ಕೆಲಸಗಳು ಆಗಬೇಕಾಗಿದೆ. ಅಕ್ರಮನೋ ಅದು ಅಧಿಕೃತನೋ ಅದು ನಮ್ಮ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ರಾಜಕೀಯ ಜಟಾಪಟಿ ಜೋರಾಗ್ತಿದ್ದಂತೆ ಸಚಿವ ಜಮೀರ್ ಅಹಮದ್ ಖಾನ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮನೆ ಕಳೆದುಕೊಂಡವರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಅವರು, ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರನೇ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ಟ್ರೇಟ್ ಏನಾದ್ರು ಇವ್ರು ವ್ಯವಸ್ಥೆ ಮಾಡಿ ಕೊಡಬೇಕಂತ ಒಂದು ಸಿಎಂ ನಿರ್ಧಾರ ತಗೊಳ್ಬೋದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗ್ಬೋದು ಅಂತ ನಾನು ಭಾವಿಸ್ತೇನೆ. ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರ ತೀರ್ಮಾನವೊಂದಕ್ಕೆ ಬಂದಿದೆ ಎನ್ನಲಾಗಿದೆ. ಬೈಯಪ್ಪನಹಳ್ಳಿ ಬಳಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ 1200 ಮನೆಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಅಲ್ಲಿ ಇಲ್ಲಿರುವ ನಿವಾಸಿಗಳಿಗೆ ಮನೆಗಳನ್ನು ನೀಡಲಿದೆ ಅನ್ನೋ ಮಾತು ಹರಿದಾಡ್ತಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನಾಳೆ ಸಭೆ ನಡೆಸಲಿದ್ದು, ಅದ್ಯಾವ ತೀರ್ಮಾನಕ್ಕೆ ಬರಲಿದ್ದಾರೆ ಕಾದು ನೋಡಬೇಕಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.